ಶುಭೋದಯ. ಇವತ್ತಿನ ನುಡಿಮುತ್ತು ಏನಪ್ಪ ಅಂತಂದರೆ ಆತ್ಮಾವಲೋಕನ ಮತ್ತು ಆತ್ಮವಿಮರ್ಶೆ. ಇದೆರಡೂ ಸಹ ಮಾನವನ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಬಹು ಮುಖ್ಯ ಪಾತ್ರವನ್ನು ವಹಿಸ್ತಾ ಹೋಗುತ್ತೆ. ಎರಡೂ ಸಹ ಪ್ರಬಲ ಶಕ್ತಿಗಳು. ಯಾಕಂದರೆ ಇವೆರಡೂ ಸಹ ನಮ್ಮನ್ನು ತಿದ್ದಿ ತೀಡಿ ಸರಿದಾರಿಯಲ್ಲಿ ನಡೆಸುವಲ್ಲಿ ನೆರವಾಗ್ತಾ ಹೋಗುತ್ತೆ. ಇಂದಿನ ಎಲ್ಲ ವರ್ಗದ ಮನಸ್ಸಿಗೆ ಹಾಗೂ ಎಲ್ಲ ವರ್ಗದ ವಯಸ್ಸಿಗೆ ಇದು ಅತ್ಯಗತ್ಯ. ಹಾಗೂ ನಾವೆಲ್ಲರೂ ಸಹ ಈ ದಿಸೆಯಲ್ಲಿ ನಡೆಯುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು ಅಂತ ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ ರೀ, ಮರದ ಕೆಳಗಡೆ ನೀರು ಹಾಕಿದಾಗ ಮರದ ತುದಿಯ ರೆಂಬೆ ಕೊಂಬೆ ಎಲೆಗಳಿಗೆ ಹೇಗೆ ಹೋಗಿ ತಲುಪುತ್ತೋ ಹಾಗೆ ಒಳ್ಳೆಯ ಮನಸ್ಸಿನಿಂದ ಮಾಡಿದ ಕೆಲಸ ಭಗವಂತನನ್ನು ಹೋಗಿ ತಲುಪುತ್ತಂತೆ. ಯಾರೋ ನೋಡ್ತಾರೆ ನೋಡಲ್ಲ ಅನ್ನೋದಕ್ಕಿಂತ ನಾನು ಮಾಡುವ ಕೆಲಸ ನನ್ನ ಆತ್ಮಕ್ಕೆ ಹಾಗೂ ನನ್ನ ಪರಮಾತ್ಮನಿಗೆ ಇಷ್ಟ ಆದರೆ ಸಾಕು ಅಂತ ಹೇಳ್ತಾರೆ. ಹಾಗಾಗಿ ಆ ದಾರಿಯಲ್ಲಿ ನಾವು ನಡೆಯುವಂತಹ ಒಂದು ಪುಟ್ಟ ಪ್ರಯತ್ನವನ್ನು ಖಂಡಿತ ಮಾಡಬೇಕು. ಯಾಕಪ್ಪ ಈ ಪ್ರಯತ್ನ ಮಾಡಬೇಕು ಅಂತ ಅಂದರೆ, ಸಾಧನೆಯೇ ಬೇರೆ, ಜೀವನನೇ ಬೇರೆ. ಪ್ರಾಣಿ ಪಕ್ಷಿಗಳು ಸಹ ಜೀವನ ಮಾಡುತ್ತೆ ಕಣ್ರಿ. ಆದರೆ ಮನುಷ್ಯ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ನಿರ್ಧಾರ ಮಾಡಿಕೊಂಡು ಅವನು ಜೀವನ ಮಾಡ್ತಾನೆ. ಹಾಗಾಗಿ ನಮ್ಮ ಸಾಧನೆಯತ್ತ ಗಮನ ಕೊಡೋಣ. ಒಮ್ಮೆ ಯೋಚನೆ ಮಾಡಿ. ಥ್ಯಾಂಕ್ ಯು.